ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. IPL ಹವಾ, ಮೆಟ್ರೋನಲ್ಲೂ ಕ್ರಿಕೆಟ್ ಪ್ರೇಮಿಗಳ ಹಂಗಾಮ. ಮೆಟ್ರೋ ಮೂಲಕ ಪ್ರಯಾಣಕ್ಕೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಉದ್ಘಾಟನಾ ಪಂದ್ಯದ ವೇಳೆ 22,000 ಜನ ಮೆಟ್ರೋ ಬಳಕೆಯನ್ನ ಮಾಡಿದ್ದಾರೆ. ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಅಂದ್ರೆ ಅಲ್ಲಿಂದ ಮೆಟ್ರೋ ಅಂತೂ ಇದ್ದೇ ಇದೆ. ಸೊ ಹಂಗಾಗಿ 22,000 ಜನ ಉದ್ಘಾಟನಾ ಪಂದ್ಯದ ವೇಳೆ 22,000 ಜನ ಮೆಟ್ರೋ ಬಳಸಿದ್ದಾರೆ. ಮೆಟ್ರೋ ಪ್ರಯಾಣದಲ್ಲಿ ಸಾಮಾನ್ಯ ಪ್ರಮಾಣಕ್ಕಿಂತ ದ್ವಿಗುಣ ಹೆಚ್ಚಳ ಆಗಿರೋದು ಅವತ್ತು. CBD ಪ್ರದೇಶದಲ್ಲಿ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಒತ್ತಡದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಪಂದ್ಯದ ನಂತರ 50 ನಿಮಿಷಗಳಲ್ಲಿ 22,000 ಜನ ಸುರಕ್ಷಿತವಾಗಿ ಪ್ರಯಾಣ ಮಾಡಿದ್ದಾರೆ. 3 ನಿಮಿಷಗಳ ಅಂತರದಲ್ಲಿ BMRCLನಿಂದ ಹೆಚ್ಚುವರಿ ರೈಲು ಸೇವೆಯನ್ನು ಒದಗಿಸಲಾಗಿದೆ. ಮೆಜೆಸ್ಟಿಕ್ ಕಡೆಗೆ 13 ರೈಲುಗಳು, ವೈಟ್ ಫೀಲ್ಡ್ ಕಡೆಗೆ 9 ರೈಲುಗಳು ಸಂಚಾರ ಮಾಡಿದ್ದಾವೆ. ಕಬ್ಬನ್ ಪಾರ್ಕ್, MG ರಸ್ತೆ ನಿಲ್ದಾಣಗಳಲ್ಲಿ ವಿಶೇಷ ವ್ಯವಸ್ಥೆ ಆಗಿದೆ. ಮೆಟ್ರೋ ನಿಗಮದಿಂದ ಒಟ್ಟು 39 ರೌಂಡ್ ಟ್ರಿಪ್ ಕಾರ್ಯಾಚರಣೆ ನಡೆದಿದೆ. ಪರ್ಪಲ್ ಲೈನ್ 18, ಗ್ರೀನ್ ಲೈನ್ 15, ಯೆಲ್ಲೋ ಲೈನ್ 6 ರೈಲುಗಳು ಸಂಚರಿಸಿದ್ದಾವೆ. ಅವತ್ತು ಸಹಜವಾಗಿ ಏನಾಗಿತ್ತು ಅಂತ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ತೀರಾ ಕಳಪೆ ಮಟ್ಟದಲ್ಲಿದೆ. ಯಾಕೆ ಅಂತ ಅಂದರೆ ಅಲ್ಲಿ ತಮ್ಮ ಸ್ವಂತ ವಾಹನಗಳನ್ನು ನಿಲ್ಲಿಸೋದಕ್ಕೂ ಕೂಡ ಜಾಗ ಇಲ್ಲ ಸ್ಟೇಡಿಯಂ ಸುತ್ತಮುತ್ತ. ಹಾಗಾಗಿ ಆದಷ್ಟು ಮೆಟ್ರೋ ಬಳಸಿ ಅಂತ ಹೇಳಿ ಸರ್ಕಾರ ಕರೆ ಕೊಟ್ಟಿತ್ತು. ಅದರಂತೆ ಬಹಳಷ್ಟು ಜನ ಮೆಟ್ರೋ ಬಳಕೆ ಮಾಡಿದ್ದಾರೆ. ಇದರಿಂದ ಏನಾಯಿತು, ಆ ಭಾಗದಲ್ಲಿ ಅಥವಾ ಆ ಏರಿಯಾದಲ್ಲಿ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಯಿತು. ಅದಾದ ನಂತರ ಪಾರ್ಕಿಂಗ್ ಸಮಸ್ಯೆ ಉಂಟಾಗ್ತಾ ಇತ್ತು, ಅದು ಕೂಡ ಕ್ಲಿಯರ್ ಆಯಿತು. ಇದೆಲ್ಲದರ ಜೊತೆಗೆ ಉದ್ಘಾಟನಾ ಪಂದ್ಯದ ವೇಳೆ ಬರೋಬ್ಬರಿ 22,000 ಜನ ಮೆಟ್ರೋ ಬಳಕೆ ಮಾಡಿದ್ದಾರೆ. ಮೆಟ್ರೋ ಪ್ರಯಾಣದಲ್ಲಿ ಸಾಮಾನ್ಯ ಪ್ರಮಾಣಕ್ಕಿಂತ ದ್ವಿಗುಣ ಹೆಚ್ಚಳ ಆಗಿರೋದು. ಪ್ರತಿನಿತ್ಯ ಎಷ್ಟು ಜನ ಓಡಾಡ್ತಾರೋ ಅದರ ಡಬಲ್, ತ್ರಿಬಲ್ ಹೆಚ್ಚು ಜನ ಓಡಾಡಿದ್ದಾರೆ. CBD ಪ್ರದೇಶದಲ್ಲಿ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಒತ್ತಡದಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು. ಆ ದಿನ ಪಂದ್ಯದ ನಂತರ 50 ನಿಮಿಷಗಳಲ್ಲಿ 22,000 ಜನ ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಿದ್ದಾರೆ. ಮೆಟ್ರೋದಲ್ಲಿ 3 ನಿಮಿಷಗಳ ಅಂತರದಲ್ಲಿ BMRCLನಿಂದ ಹೆಚ್ಚುವರಿ ರೈಲು ಸೇವೆಯನ್ನು ಕೂಡ ನೀಡಲಾಗಿದೆ. ಜನ ಜಾಸ್ತಿ ಬರ್ತಾ ಇದ್ದದನ್ನು ಗಮನಿಸಿ BMRCL ಈಗಿರುವಂಥ ರೈಲು ಸೇವೆ ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚಿಗೆನೇ ರೈಲುಗಳನ್ನು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾಸ್ತಿ ಟ್ರೈನ್ಸ್ನ ಬಿಟ್ಟಿದ್ದಾರೆ. ಆ ದಿನ ಮೆಜೆಸ್ಟಿಕ್ ಕಡೆಗೆ 13 ರೈಲುಗಳು, ವೈಟ್ ಫೀಲ್ಡ್ ಕಡೆಗೆ 9 ರೈಲುಗಳು ಸಂಚರಿಸಿದ್ದಾವೆ.